ಎಷ್ಟೋ ದಿವಸ ಆಗಿತ್ತು ವಾಕ್ ಹೋಗಿ. ಇವತ್ತು ಆಗೋದಾಗಲಿ ಹೋಗಬೇಕಂತ ಹೇಳಿದ್ದೀನಿ. 5 ಗಂಟೆಗೆ ಎದ್ದೀನಿ, ಬಟ್ ವಾಕಿಂಗ್ ಬರೋಕತ್ತಿದ್ದು ಈಗ ಹೊರಗೆ ಬಂದಿದ್ದು 6 ಗಂಟೆ. ಸೊ 1 ತಾಸು ನಮ್ಮ ದಿನನಿತ್ಯದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಕರೆಕ್ಟ್ 6 o'clock ಆಗೈತಿ. ಈಗೆಲ್ಲ ಲೈಟ್ ತೆಗಿತಾರೆ, ಒಂದು ಸ್ಟ್ರೀಟ್ ಲೈಟ್ಸ್. ನಾವೀಗ ನಮ್ಮ ಶಿಗ್ಗಾಂವ್ ಹಳೆ ಬಸ್ ಸ್ಟ್ಯಾಂಡಾಗ ಅದೀವಿ. ಎಷ್ಟು ಪೀಸ್ ಐತೆ ನೋಡ್ರಿ. ನಮ್ಮ ಚಾಯ್ ತಲುಪ್ ಆಲ್ರೆಡಿ, ನಮ್ದಲ್ಲ, ಚಾಯ್ ತಲುಪ್ ತೆಗೆದ್ಬಿಟ್ರೆ ಆಲ್ರೆಡಿ. ಚಹಾ ಕುಡ್ಕೊಂಡು ಹೋಗೋಣ. ಚಹಾ ಕುಡಿದ್ಬಿಟ್ರೆ ಹೆಂಗೆ ಹೆಲ್ದಿ ವಾಕಿಂಗ್ ಆಗ್ಬಿಡುತ್ತೆ. ರಿಜೆಕ್ಟ್. ಬೆಳಗ್ಗೆ ನಮ್ಮ ಬಾಸ್ ದರ್ಶನ ಆತ. ಇವತ್ತಿನ ಡೇ ಫುಲ್ ಪವರ್ಫುಲ್ ಇರುತ್ತೆ. ಲೆಟ್ಸ್ ಗೋ ಗೈಸ್. ಈಗ ವಾಕ್ ಅಂದ ತಕ್ಷಣ ನೆನಪಾತು ನನಗೆ ಒಂದು ಸ್ಟೋರಿ. ಏನಪ್ಪ ಅಂದ್ರೆ, ನಾನು ನನ್ನ ಫ್ರೆಂಡ್ ಕಾರ್ತಿಕ್ ಅಂತದಾರ, ನನ್ನ ಪ್ರಿವಿಯಸ್ ವ್ಲಾಗ್ನ ನೋಡ್ಬೋದು ನೀವು. ಪ್ರಿವಿಯಸ್ ಅಂದ್ರೆ ಒಂದು 2 ವರ್ಷದ ಹಳೆ ವ್ಲಾಗ್ನ ನೋಡ್ಬೋದು ನೀವು ಅವನ್ನ. ಸೊ ನಾವು ವಾಕ್ ಹೋಗ್ತಿದ್ವಿ. ಹೆಂಗೆ ಹೋಗ್ತಿದ್ವಿಪ್ಪ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದು, ಅಂದ್ರೆ 5 ಗಂಟೆಗೆ ಮನೆ ಬಿಡ್ತಿದ್ವಿ. 5 ಗಂಟೆಗೆ ಮನೆ ಬಿಟ್ಟು ವಾಕ್ ಹೋಗ್ತಿದ್ವಿ. ಎಲ್ಲಿ ಮಠ ವಾಕ್ ಹೋಗ್ತಿದ್ವಿ. ಒಂದು 2 kilometers 3 kilometers ಹೋಗ್ತಿದ್ವಿ. ಅಲ್ಲೊಂದು ಚಾದ ಅಂಗಡಿ ಇತ್ತು. ಚಾದ ಅಂಗಡಿಗೆ ಹೋಗಿ ಚಹಾ ಕುಡಿದು ಏನು ಸ್ವೀಟ್ ತಿಂದು ವಾಪಸ್ ಬರ್ತಿದ್ವಿ. ಹಿಂಗಿತ್ತು ನಮ್ಮ ವಾಕ್. ಅದನ್ನ ನೋಡಿ ನೆನೆಸ್ಕೊಂಡು ನಗು ಬಂತು ನಾನು. ಆ್ಯಕ್ಚುಲಿ ಅದು ಅಷ್ಟು ಪಾಲ್ತು ಇದ್ದೀವಿ ನಾವು. ಆ್ಯಂಡ್ ಇದು ನಮ್ಮ ಜಿಮ್. ನಾನು ಬಿಟ್ಟ 1 ವಾರ ಆಯ್ತು, ಒಟ್ಟು ಹೋಗೋದಾಗಿಲ್ಲ. ಸೊ ಹಾಗಾಗಿ ಇವತ್ತು ಅಟ್ಲೀಸ್ಟ್ ಸಂಡೇ ಐತಿ, ವಾಕರ್ ಹೋಗೋಣ ಅಂತ ಬಂದೆ ಅಷ್ಟೇ. ನೋಡೋಣ ಹೆಂಗಿರುತ್ತೆ ಇವತ್ತಿನ ಡೇ ಅಂತಲ್ಲ, ಈ ವಾಕ್ ಹೆಂಗಾಕೈತೆ ನೋಡೋಣ. ಭಾಳ ದಿವಸ ಆಯ್ತು. ಸ್ವಲ್ಪ ಯಾಕೆ ಅಷ್ಟೊಂದು ಸ್ಟ್ರೆಚಿಂಗ್ಸ್ ಇಲ್ಲ, ಬಾಡಿ ಹೆಂಗೆ ರಿಯಾಕ್ಟ್ ಮಾಡೋದು ಗೊತ್ತಿಲ್ಲ. ರನ್ ಪ್ಲಸ್ ವಾಕ್ ಎರಡೂ ಮಾಡ್ಬೇಕು. ರನ್ನಿಂಗು ಮಾಡ್ತೀನಿ, ವಾಕಿಂಗು ಮಾಡ್ತೀನಿ. 1 ವಾರದ ಕ್ಯಾಲ್ರಿ ಇವತ್ತು ಬರ್ನ್ ಮಾಡಿಬಿಡೋದು. ಗೈಸ್, ಇನ್ನೂ ಒಂದು ನಿಮ್ಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್, ಆಮೇಲೆ ಫಿಟ್ನೆಸ್ ನನ್ನ ಲೈಫ್ನ ಏನೇನು ಚೇಂಜ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ಆ್ಯಕ್ಚುಲಿ. ಸೊ ಅಲ್ಲಿ ಮುಂದೆ ಹೋದ್ಮೇಲೆ ಹೇಳ್ತೀನಿ. ಈಗ ಬಡ ಅಲ್ಲಿ ಹೈವೇ ಸಿಗುತ್ತೆ, ಒಳ್ಳೆ ವ್ಯೂ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೈಸ್, ಜೀವನದಾಗ ಫಿಟ್ನೆಸ್ ಅಥವಾ ಜಿಮ್ಮು ಅಥವಾ ಯಾವುದೊಂದು ಆ್ಯಕ್ಟಿವಿಟಿ ಇರೋದು ಭಾಳ ಇಂಪಾರ್ಟೆಂಟ್. ನಾನು ಪರ್ಸನಲ್ ಫೀಲಿಂದ ಹೇಳತ್ತೀನಿ. ಅಂದರೆ ನಾನು ಡಿಗ್ರಿ ಟೈಮ್ ಒಳಗೆ ಏನು ಆ್ಯಕ್ಟಿವಿಟಿ ಇದ್ದಿದ್ದಿಲ್ಲ. ಊಟ ಮಾಡೋದು, ಮಲ್ಕೊಳ್ಳೋದು, ಕಾಲೇಜ್ ಹೋಗೋದು, ಬರೋದು ಅಂತ ನಾರ್ಮಲ್ ಇತ್ತು. ಜಿಮ್ ಹೋಗಿದ್ದೆ, ಬಟ್ ಜಸ್ಟ್ ಟೈಮ್ ಪಾಸ್ ಹೋಗಿದ್ದೆ ಜಿಮ್ಮಿಗೆ ನಾನು. ಬಟ್ ಯಾವಾಗ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಾನು ಅದು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ನಲ್ಲ, ಒಳ್ಳೆ ರಿಸಲ್ಟ್ ನೋಡಿದೆ ನಾನು. ಅಂದ್ರೆ ಹಾರ್ಡ್ ವರ್ಕು ಇರುತ್ತೆ ಅಫ್ಕೋರ್ಸ್, ಬಟ್ ಅದಾದಮೇಲೆ ಏನು ರಿಸಲ್ಟ್ ಸಿಗುತ್ತಲ್ಲ, ಆ ಹಾರ್ಡ್ ವರ್ಕ್ನೆಲ್ಲ ಮರೆಸಿಬಿಡುತ್ತೆ. ಸೊ ಹೀಗಾಗಿ ದಯವಿಟ್ಟು ನೀವು ಯಾರ್ಯಾರು ಓವರ್ ವೇಟ್ ಅದೇರಿ ಅಥವಾ ಫ್ಯಾಟಿ ಅದೇರಿ, ನಾನು ಇದ್ದೆ ಮುಂಚೆ, ಇವು ಅದೀನಿ, ಬಟ್ ಅಷ್ಟಿಲ್ಲ. ನಾನು ಕಂಪೇರ್ ಮಾಡಿಕೊಂಡ್ರೆ ಮುಂಚೆ ಎಷ್ಟು ನಾ ಫ್ಯಾಟಿ ಇಲ್ಲ. ಸೊ ಹಂಗೆ ಯಾರು ಅದೇ ರೀ, ದಯವಿಟ್ಟು ಟ್ರೈ ಮಾಡಿರಿ. ಒಂದು 6 months ಟ್ರೈ ಮಾಡಿರಿ, ಅಥವಾ 1 year ಟ್ರೈ ಮಾಡಿರಿ. 1 year ಭಾಳ ಆತ, 6 months ಟ್ರೈ ಮಾಡಿರಿ, ಅಚೀವ್ ಮಾಡ್ತೀರಿ. ಅದಾದಮೇಲೆ 6 months ಆದಮೇಲೆ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಆಗೈತಲ್ಲ, ಅದು ನಿಮ್ಗೆ ಮೋಟಿವೇಟ್ ಮಾಡೇ ಮಾಡುತ್ತೆ. ಸೊ ಮಂದಿ 1000 ಮಾತಾಡ್ತಾರೆ, ನೀವು ದಪ್ಪಿದ್ರೂ ಮಾತಾಡ್ತಾರೆ, ತೆಳಗಿದ್ರೂ ಮಾತಾಡ್ತಾರೆ, ಬಟ್ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತಲ್ಲ ನೀವು ಅದನ್ನು ಮಾಡಿರಿ. ನೋಡ್ರಿ ಗೈಸ್, ಎಷ್ಟು ದಿವಸ ಆಗೈತಿ ಹಿಂಗೆ ವ್ಯೂ ನೋಡಿ. ನಾನು ಅರ್ಲಿ ಮಾರ್ನಿಂಗ್ ಎದ್ದು ಇನ್ನೂ ಒಂಥರ ಥೆರಪಿ ಅನಿಸ್ಬೋದು ಇದು ನಮಗೆ. ಒಳ್ಳೆ ಮೈಂಡ್ ಫ್ರೆಶ್ ಕೊಡ್ತೈತಿ, ಒಳ್ಳೆ ರಿಫ್ರೆಶ್ಮೆಂಟ್. ಜನ ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ ಏನೇನೋ ಮಾಡ್ತಾರೆ, ಇದು ಒಂದು ಒಳ್ಳೆ ವೇ. ನಿಮ್ಗೆ ಅನ್ನಿಸ್ಬೋದು, ನೀವು ವಾಕ್ ಮಾಡೋದು ವ್ಲಾಗ್ ಮಾಡತ್ತಾನೆ ಅಂತೇಳಿ. ಭಾಳ ದಿವಸ ಅದು ವ್ಲಾಗ್ ಮಾಡಿ, ಆಮೇಲೆ ವ್ಲಾಗ್ ಮಾಡೋಕೆ ಅಷ್ಟೊಂದು ಟೈಮು ಸಿಗೋಲ್ತು, ಆಮೇಲೆ ಕಂಟೆಂಟು ಸಿಗೋಲ್ತು. ಭಾಳ ಇದ್ರಾಗೈತಿ ನನ್ನ ಚಾನಲ್. ಏನಪ್ಪ ಅಂದ್ರೆ ಕಂಟೆಂಟ್ ಇರಲಾರ್ದೆ ಭಾಳ ಒದ್ದಾಡೋದೈತಿ. ಸೊ ಹಾಗಾಗಿ ಅಟ್ಲೀಸ್ಟ್ ಏನರ ಒಂದು ಹಾಕೋಣ, ಆ್ಯಕ್ಟಿವ್ ಆಗಿರೋಣ ಅಂಥೇಳಿ ಮಾಡತ್ತೀನಿ. ನೋಡುವ. ಅಂದರೆ ಈಗ ಆಲ್ಮೋಸ್ಟ್ ಒಂದು ಇನ್ಸ್ಟಾಗ್ರಾಮ್ನ ಆ್ಯಕ್ಟಿವ್ ಆಗ್ಬಿಟ್ಟೆ. ಹಾಗಾಗಿ ಯೂಟ್ಯೂಬ್ನೇ ಆಗ್ಬೇಕಂದ್ರೆ ಇನ್ಸ್ಟಾಗ್ರಾಮ್ನಾಗ ಹೋಗ್ಬಿಡ್ತೈತಿ. ಇದು ಮಿಸ್ಕನ್ಸೆಪ್ಷನ್ ಆಗುತ್ತೆ ಆ್ಯಕ್ಚುಲಿ, ಯಾವ್ದು ಬೆಟ್ರ್ ಅಂತೇಳಿ. ಬೆಟ್ರ್ ಬ್ಯಾಡ್ ಅಂತೇನಿಲ್ಲ, ಬಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗವಲ್ತು. ಆಮೇಲೆ ಭಾಳ ಜನ ನನಗೆ ಸಜೆಷನ್ ಕೊಟ್ಟಿರಿ, ನಾನು ಹೊರಗೆ ಸಿಕ್ಕಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಹೇಳಿರಿ, ಡೈಲಿ ವ್ಲಾಗ್ ಮಾಡು ಅಥವಾ
ವಾಯ್ಸ್ ಓವರ್ ಕೊಟ್ಟು ಈಗ ಎಲ್ಲರೂ ಮಾಡ್ತಾರಲ್ಲ ಆ ಥರ ಮಾಡೋದು ನಂಗೆ ರೆಫರೆನ್ಸ್ ವೀಡಿಯೋನೂ ಕಳಿಸಿರ್ತೀರಿ. ನಿಮ್ಮ ಇಂಟ್ರೆಸ್ಟಿಗೆ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನನಗೆ ನೀವು ಅಷ್ಟೆಲ್ಲ ಕಳಿಸಿ ಟೆಕ್ಸ್ಟ್ ಮಾಡೋದಕ್ಕೆ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್. ಬಟ್ ನನಗೆ ಅಷ್ಟೊಂದು ಆ ಥರ ಮಾಡೋಕ್ಕೆ ಕಂಫರ್ಟ್ ಅನ್ಸಲ್ಲ. ಅಂದ್ರೆ ಡೈಲಿ ವ್ಲಾಗ್ ಮಾಡಿಕೊಂಡು ಆ ಥರ ವಾಯ್ಸ್ ಓವರ್ ಕೊಟ್ಕೊಂಡು ನಾ ಅಷ್ಟು ಆ್ಯಕ್ಟಿವ್ ಇಲ್ಲ. ಅಂದರೆ ಅಷ್ಟು ಅಷ್ಟು ಎಕ್ಸ್ಟ್ರಾವರ್ಟ್ ಇಲ್ಲ ನಾ ಇಂಟ್ರೋವರ್ಟ್ ಅದೇ. ಇಂಟ್ರೋವರ್ಟ್ ಇದ್ದವ್ರಿಗೆ ಭಾಳ ಕಷ್ಟ ಹಿಂಗೆ ಮಾಡೋದು. ಬಟ್ ಮಾಡ್ತೀನಿ. ಆಮೇಲೆ ನಾನು ವ್ಲಾಗ್ ಮಾಡೋದು ಎದಕ್ಕಪ್ಪ ಅಂದ್ರೆ ನನ್ನ ಖುಷಿಗೆ, ನನಗೇನು ಖುಷಿ ಸಿಗುತ್ತೆ ನಾನು ಅದು ವ್ಲಾಗ್ ಮಾಡ್ತೀನಿ. ಆಮೇಲೆ ನನ್ನ ಒಳ್ಳೆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ಪ್ರಿಸರ್ವ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಪ್ರಿಸರ್ವ್ ಮಾಡೋಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮ್ಮ ಇನ್ಸ್ಟಾಗ್ರಾಮ್, ಯೂಟ್ಯೂಬ, ಇವೆಲ್ಲ ಟೆಕ್ನಾಲಜಿ ನಾವು ಯೂಸ್ ಮಾಡ್ಕೊಂಡು ನಮ್ಮ ಮೆಮೊರೀಸನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೇಕು ಫಾರ್ ಫ್ಯೂಚರ್. ನೀವು ಎಷ್ಟೋ ವರ್ಷ ಬಿಟ್ಟು ನಿಮ್ಮ ವ್ಲಾಗ್ ನೋಡಿದರೆ ನಿಮಗೆ ನೆನಪು ಉಳಿದೈತೆ. ಸೊ ಆ ರೀಸನ್ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈಗಾಗಲೇ ನಾನು ಎಷ್ಟೋ ಮೆಮೊರೀಸ್ ಇಟ್ಕೊಂಡೆ ನನ್ನ ಚಾನಲ್ನಾಗ, ಹಂಗೆ ಮುಂದೆ ಮೆಮೊರಿ ಕ್ರಿಯೇಟ್ ಮಾಡ್ಕೊತ ಹೋಗ್ತೀನಿ. ಬಟ್ ನೀವೇ ಸಜೆಷನ್ ಕೊಟ್ರಲ್ಲ, ಥ್ಯಾಂಕ್ಸ್. ಬಟ್ ಟ್ರೈ ಮಾಡಿದೆ ಗೈಸ್. ಬರ್ರಿ, ಮಾತು ಭಾಳ ಅದು ಹಿಂಗೆ ಹಾಕೈತಿ ನೋಡ್ರಿ. ನಾವು ವ್ಲಾಗ್ ಮಾಡತ್ರಿ ಹಿಂಗೆ ಹಾಕೈತಿ, ಬರೀ ಮಾತಾಡ್ಬಿಡ್ತಾವೆ. ಅಲ್ಲಿ ಮುಂದೆ ಇಬ್ಬನಿ ಸ್ಟಾರ್ಟ್ ಆಗತೈತಿ ನೋಡ್ರಿ, ಎಲ್ಲ ಫುಲ್ ಫಾಗ್ ಆಗತೈತಿ. ಈಗ ಅದ ಫಾಗ್ ಹಿಂಗೆ ಬರ್ತೈತೆ ಅನ್ನತ್ರಿಗೆ ಹೆವೆನ್ನಾಗ ರನ್ನಿಂಗ್ ಮಾಡ್ಕೊಂಡು ಹೋದಂಗೆ ಆಕೈತಿ. ಸೊ ಈಗ ರನ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅರೌಂಡ್ 2 ಕಿಲೋಮೀಟರ್ಸ್ ಐತಿ ಅಂದ್ರೆ ನಾನು ಅಂದ್ಕೊಂಡಿದ್ದ ಡೆಸ್ಟಿನೇಷನ್. ಲೆಟ್ಸ್ ಗೋ, ಅಲ್ಲಿ ಹೋಗಿ ಸಿಗ್ತೀನಿ. ರನ್ನಿಂಗ್ ಆತ ಇದೆ. ಎಷ್ಟೋ ದಿವಸ ಗ್ಯಾಪ್ ಕೊಟ್ಟು ಜಿಮ್ ಮಾಡೋದು, ಎಷ್ಟೋ ದಿವಸ ಗ್ಯಾಪ್ ಕೊಟ್ಟು ರನ್ನಿಂಗ್ ಬರೋದು, ವಾಕ್ ಮಾಡೋದು ಏನೈತಲ್ಲ, ಇಟ್ಸ್ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಅನಾಹುತ ಆ ಎಕ್ಸ್ಪೀರಿಯನ್ಸ್ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಕ್ಯಾಲ್ರಿ ಎಲ್ಲ ಬರ್ನ್ ಹಾಕಿರ್ತದೆ. ಬಟ್ ಮಜಾ ಐತಿ.